ಇನ್ನು ಶಾಸಕ ಸ್ಥಾನಕ್ಕೆ ಡಾಕ್ಟರ್ ಉಮೇಶ್ ಜಾಧವ್ ರಾಜೀನಾಮೆ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಹೇಳಿಕೆ ಬರ್ತಾ ಇದೆ. ಬಿಜೆಪಿ ನಾಯಕ ಕೆಎಸ್ ಈಶ್ವರಪ್ಪ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ಸರ್ಕಾರ ಪತನವಾಗುವುದು ಖಚಿತ. ಈಶ್ವರಪ್ಪನವರು ಪ್ರತಿ ಬಾರಿಯೂ ಕೂಡ ಇಂಥದ್ದೊಂದು ಹೇಳಿಕೆಗಳನ್ನ ಕೊಡ್ತಾನೆ ಹೋಗ್ತಾರೆ. ಹೇಳಿಕೆಗಳು ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಬೆಳವಣಿಗೆ ಆಗಿರೋದಿಲ್ಲ. ಆದ್ರೆ ಇವತ್ತು ಉಮೇಶ್ ಜಾಧವ್ ರಾಜೀನಾಮೆ ಕೊಟ್ಟಿರುವಂತಹ ವಿಚಾರವನ್ನ ನೋಡ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಇವತ್ತು ಕೂಡ ಕೆಎಸ್ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ, ಇಲ್ಲ ಸಮ್ಮಿಶ್ರ ಸರ್ಕಾರ ಪತನವಾಗೋದು ಖಚಿತ ಅನ್ನುವಂಥ ನುಡಿಗಳನ್ನ ಆಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ನ ಉಮೇಶ್ ಜಾಧವ್ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ನಂತರದಲ್ಲಿ ಬಿಜೆಪಿ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆ ಇದು. ಖಚಿತವಾಗಿಯೂ ಖಂಡಿತವಾಗಿಯೂ 100ಕ್ಕೆ 100 ಸಮ್ಮಿಶ್ರ ಸರ್ಕಾರ ಬಿದ್ದು ಹೋಗುತ್ತೆ, ಸಮ್ಮಿಶ್ರ ಸರ್ಕಾರ ಪತನವಾಗೋದು ಖಚಿತ ಅನ್ನುವಂಥ ವಿಚಾರವನ್ನ ಕೆಎಸ್ ಈಶ್ವರಪ್ಪ ಹೇಳ್ತಾ ಇದ್ದಾರೆ. ಬರೀ ಇಷ್ಟೇ ಹೇಳ್ತಾ ಇಲ್ಲ, ಉಮೇಶ್ ಜಾಧವ್ ಅವರು ರಾಜೀನಾಮೆ ಕೊಟ್ರಲ್ಲ, ಅದೇ ರೀತಿ ಇನ್ನೂ ಕೆಲವೊಂದಷ್ಟು ಶಾಸಕರು ರಾಜೀನಾಮೆಯನ್ನ ಕೊಡ್ತಾರೆ. ರಾಜೀನಾಮೆ ಕೊಟ್ಟ ನಂತರದಲ್ಲಿ ಸಮ್ಮಿಶ್ರ ಸರ್ಕಾರ ಪತನವಾಗುತ್ತೆ ಎನ್ನುವಂತ ತಮ್ಮದೇ ರೀತಿಯಾದಂಥ ಹೇಳಿಕೆಯನ್ನ ಈಶ್ವರಪ್ಪ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಸಮ್ಮಿಶ್ರ ಸರ್ಕಾರ ಪತನವಾಗುವ ಬಗ್ಗೆ ಇನ್ನೊಂದಷ್ಟು ಶಾಸಕರು ರಾಜೀನಾಮೆ ಕೊಡ್ತಾರೆ ಅನ್ನೋ ಬಗ್ಗೆ ಶಾಸಕ ಕೆಎಸ್ ಈಶ್ವರಪ್ಪ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಕರ್ನಾಟಕ ರಾಜ್ಯದಲ್ಲಿ ಅನೇಕ ಕಾಂಗ್ರೆಸ್ಸಿನ ಶಾಸಕರಿಗೆ ಈ ಸರ್ಕಾರದ ಬಗ್ಗೆ, ಮೈತ್ರಿ ಸರ್ಕಾರದ ಬಗ್ಗೆ ಸಾಕಷ್ಟು ಅಸಮಾಧಾನ ಇದೆ. ಅಸಮಾಧಾನ ಇರೋದಕ್ಕೋಸ್ಕರ ಅನೇಕರು ಬಾಂಬೆ ಕೂಡ ಹೋಗಿದ್ರು. ಆ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ದಿನೇಶ್ ಗುಂಡೂರಾವ್ ಬಿಜೆಪಿ ಮೇಲೆ ಆಪಾದನೆ ಮಾಡಿದ್ರು. ಇವರೆಲ್ಲ ಬಾಂಬೆ ಕರ್ಕೊಂಡೋಗಿದ್ದಾರೆ, ಮಹಾರಾಷ್ಟ್ರ ಬಿಜೆಪಿ ಸರ್ಕಾರ ಗೃಹಬಂಧದಲ್ಲಿ ಇಟ್ಟಿದ್ದಾರೆ, ಹಾಗೆ ಹೀಗೆ ಕತೆ ಹೇಳ್ತಿದ್ದಾರೆ. ಈಗ ಮೊದಲನೇದು ಜಾಧವ್ ಅವರು ನೇರವಾಗಿ ಕಾಂಗ್ರೆಸ್ಸಿನ ಪಕ್ಷದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಇವತ್ತು ರಾಜೀನಾಮೆ ಕೊಡ್ತಿದ್ದಾರೆ. ಇದ್ರ ಬಗ್ಗೆ ಮಾನ್ಯ ಸಿದ್ದರಾಮಯ್ಯನವರು ಏನ್ ಹೇಳ್ತಾರೆ, ದಿನೇಶ್ ಗುಂಡೂರಾವ್ ಹೇಳ್ತಿದ್ದಾರೆ, ಅವರು ತುಂಬಾ ಸ್ಪಷ್ಟವಾಗಿ ಇವತ್ತು ರಾಜ್ಯ ಜನ ಕ್ಷಮೆ ಕೇಳಬೇಕು. ಬಿಜೆಪಿ ಒತ್ತಾಯದ ಮೇಲೆ ಅವರು ರಾಜೀನಾಮೆ ಕೊಡ್ತಿಲ್ಲ, ಕಾಂಗ್ರೆಸ್ ನಲ್ಲಿ ಅಸಮಾಧಾನತೆ ರಾಜೀನಾಮೆ ಕೊಡ್ತಾರೆ ಅಂತ. ಜಾಧವ್ ಅವರು ಚಿಂಚೋಳಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿದ್ರು, ಇವತ್ತು ಸ್ಪೀಕರ್ ಹತ್ರ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಕೇಳಿದ್ದೀನಿ ನಾನು. ಇದು ಕಾಂಗ್ರೆಸ್ ನಲ್ಲಿ ಮೇಲಿರುವಂತಹ ಈ ಮೈತ್ರಿ ಸರ್ಕಾರದ ಮೇಲಿರುವಂತಹ ಅಸಮಾಧಾನ. ಮೊದಲನೇ ಶಾಸಕರು ಈಗ ರಾಜೀನಾಮೆ ಕೊಡ್ತಾ ಇದ್ದಾರೆ. ಬರುವಂತ ದಿನ ನೋಡಿ ಸಾಕಷ್ಟು ಕಾಂಗ್ರೆಸ್ ಶಾಸಕರು, ಜೆಡಿಎಸ್ ಶಾಸಕರು ಈ ಸರ್ಕಾರಕ್ಕೆ ರಾಜೀನಾಮೆ ಕೊಡ್ತಾರೆ. ಅತಿ ಶೀಘ್ರದಲ್ಲೇ ಈ ಸರ್ಕಾರ ಇದೊಂದು ಹೇಳಿಕೆಯನ್ನ ಕೆಎಸ್ ಈಶ್ವರಪ್ಪ ಅವರು ಕೊಟ್ಟರು. ಸರ್ಕಾರ ಪತನವಾಗೋದು ಖಚಿತ, ಬಿಜೆಪಿಯವರು ಕರೀತಾರೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನವರು ರಾಜೀನಾಮೆಯನ್ನ ಕೊಡ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿರುವಂತಹ ಅಸಮಾಧಾನವನ್ನ, ಕಾಂಗ್ರೆಸ್ನಲ್ಲಿರುವಂತಹ ಭಿನ್ನಮತವನ್ನ ಇವೆರಡನ್ನ ನೋಡಿ ಕಾಂಗ್ರೆಸ್ನ ನಾಯಕರು ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಬಿಜೆಪಿಯವರು ಕರಿತಾ ಇದ್ದಾರೆ ಅಥವಾ ಬಿಜೆಪಿ ಆಪರೇಷನ್ ಕಮಲ ಮಾಡ್ತಾ ಇದೆ, ಅವೆಲ್ಲವೂ ಕೂಡ ಸುಳ್ಳು. ಬಿಜೆಪಿಯವರು ನಾವು ಯಾವುದೇ ರೀತಿಯಾದಂಥ ಆಪರೇಷನ್ ಕಮಲ ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಮಾಡುವಂಥ ಪ್ರಶ್ನೆಯೇ ಇಲ್ಲ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ. ಈ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ಕೊಟ್ಟು ಶಾಸಕರುಗಳು ಬಿಜೆಪಿಯನ್ನು ಸೇರಿಕೊಳ್ತಾ ಇದ್ದಾರೆ ಎನ್ನುವಂಥ ವಿಚಾರವನ್ನು ಕೆಎಸ್ ಈಶ್ವರಪ್ಪ ಹೇಳ್ತಾ ಇದ್ರು. ಇನ್ನು ಈಶ್ವರ್ ಖಂಡ್ರೆ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರು, ಇಲ್ಲ ರಾಜಕೀಯ ಭವಿಷ್ಯ ಖತಮ್ ಆಗಿ ಹೋಗುತ್ತೆ, ಯಾಕಂದರೆ ಬಿಜೆಪಿಯವರು ನಡೆಸ್ಕೊಳ್ಳುವಂಥ ರೀತಿ ಏನಿದೆಯಲ್ಲ ಅದು ತೀರಾ ಕೆಟ್ಟದ್ದು, ಅದಕ್ಕೆ ಉದಾಹರಣೆಗಳು ಕೂಡ ಇದೆ ಎನ್ನುವಂಥ ವಿಚಾರವನ್ನು ಈಶ್ವರ್ ಖಂಡ್ರೆ ಅವರು ಹೇಳ್ತಾ ಇದ್ರು.